ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಿವ ಸ್ಟೋರೀಸ್. ಎಸ್, ಇಂಡಿಯಾ ವರ್ಸಸ್ ಶ್ರೀಲಂಕಾ ಸೆಕೆಂಡ್ ಟೆಸ್ಟ್ ಡೇ 2 ರಿವ್ಯೂ ಅಂತ ಉಳಿದಿತ್ತು. ಅಂದ್ರೆ ನಿನ್ನೆ ಡೇ 1 ಕವರ್ ಮಾಡಿದ್ವಿ. ಇವತ್ತು ಡೇ 2 ಎಕ್ಸಾಕ್ಟ್. ನಿನ್ನೆ ವಿಡಿಯೋ ಯಾರು ಲಾಸ್ಟ್ನೇ ತನಕ ನೋಡ್ರಿ, ಆಲ್ಮೋಸ್ಟ್ ಯಾರು ನೀವು ಲಾಸ್ಟ್ನೇ ತನಕ ನೋಡಿಲ್ಲ ನನಗೆ ಗೊತ್ತೈತಿ. ಏನಂದ್ರೆ ಲಾಸ್ಟ್ನೇ ತನಕ ಯಾರ ವಿಡಿಯೋ ನೋಡ್ರಿ ಅವ್ರಿಗೆ ಒಂದು ಇದು ಹೇಳ್ತೀನಿ. ಏನಂದ್ರೆ ನಿನ್ನೆ ವಿಡಿಯೋ ಲಾಸ್ಟಿಗೆ ಏನು ಹೇಳಿನಪ್ಪ ನಾ ಅಂದ್ರೆ ಪಕ್ಕ ಇಂಡಿಯಾದ ಡೇ 2 ಒಳಗೆ ಏನೇನು ಮಾಡ್ತಾ ಇರ್ತಾಯಿಲ್ಲ ಹೇಳಿದೆ. ಸೊ ಎಕ್ಸಾಕ್ಟ್ಲಿ ಅದೇ ಥರ ಆಗೈತೆ ನಮ್ಮ ಇಂಡಿಯಾ ಟೀಮ್. ನಿನ್ನೆ ಏನೇನಂದ್ರೆ ಇಂಡಿಯಾದವರು ನಾಳೆ ಇದು ಮುಗಿಸ್ಕೊಂಬಂದು ಏನಂದ್ರೆ ಅಂದ್ರೆ ಡೇ 2 ಒಳಗೆ ಬರೋಬ್ಬರಿ 500 ರನ್ ಹೊಡಿತಾರೆ ಸೇದೆ. ಎಕ್ಸಾಕ್ಟ್ಲಿ ನಮ್ಮ ಇಂಡಿಯಾ ಟೀಮ್ ಇವತ್ತು ಮುಗಿಸ್ಕೊಂಬಂದು ಅವ್ರು ಇನ್ನಿಂಗ್ಸ್ ಮುಗಿಸ್ಕೊಂಬಂದು 503 ರನ್ ಹೊಡೆದಾರು. 503 ರನ್ ಹೊಡೆದ ಮ್ಯಾಲ 503 ರನ್ ಹೊಡೆದು ಅದ್ರ ಜೊತೆ 9 ವಿಕೆಟ್ ಕಳ್ಕೊಂಡ್ರು. 9 ವಿಕೆಟ್ ಬಿಟ್ಬಿಡ್ಕ್ರೆ ಲಿಟ್ರಲಿ 100% 500 ರನ್ ಎಂದಿದ್ದೆ 500 ರನ್ ಹೊಡೆದ್ರು. ಮ್ಯಾಲ ಡೇ ಎಂಡ್ ಅಂದ್ರೆ 3ನೇ ಸೆಷನ್ ಒಳಗೆ ಶ್ರೀಲಂಕಾದ ಬ್ಯಾಟಿಂಗ್ ಬರತ್ತಿ. ಅದ್ರೊಳಗೆ 2 ವಿಕೆಟ್ ತೆಗಿತಾರೋ ಬಂದು 1ನೇ ಸೆಷನ್ ಒಳಗೆ 2 ವಿಕೆಟ್ ಬೀಳ್ತಾವ ತಂದಿದ್ದೆ. ಇಲ್ಲಿ 100% ಎಕ್ಸಾಕ್ಟ್ ಹಿಂದೆ ಹೇಳ್ಕೊಂಡಂಗೆ ಆಯ್ತು. ಸೊ ನನಗೆ ಹೆವಿ ಖುಷಿ ಆಯ್ತು. ಏನಾದರೂ ಓಕೆ. ಇವತ್ತು ಡೇ 2 ಒಳಗೆ ಹೆಡ್ಲೈನ್ ಹೇಳ್ಬೇಕಂದ್ರೆ ಲಂಕಾದಲ್ಲಿ ಮತ್ತೆ ಜುರೇಲ್ ರಾನಾರ್ಪಟ ಅಂತ ಹೇಳ್ಬೇಕು. ಸೊ ಅಡ್ಜಸ್ಟ್ ಮಾಡ್ಕೊ ಸ್ವಲ್ಪ ಧ್ವನಿ ಇದು ನನಗೆ, ಅದಕ್ಕೆ ಸ್ವಲ್ಪ ಏನಾಗ್ತಿ. ಇವತ್ತು ಶ್ರೀಲಂಕಾದ ಜುರೇಲ್ ರಾನಾರ್ಪಟ ಅಂತ ಹೇಳ್ಬೇಕು. ಇದಕ್ಕಾರ ಪರಿ ಹಾಕೊಂಡ್ ಬಡ್ದಿದ್ದ ಅಣ್ಣ ಸೆಂಚುರಿ. ನಮ್ ಇಂಡಿಯಾ ಟೀಮ್ ಮೊದ್ಲು ಹೆಂಗಿತ್ತಾರ, ಒಬ್ಬೊಬ್ಬ ಅಂದ್ರೆ ಇಬ್ಬಿಬ್ರು ವಿಕೆಟ್ ಕೀಪರ್ಸ್ ಒಳಗೆ ಆಡ್ಲಕ್ಕ ಜಾಗ ಇರ್ಲಿಲ್ಲ ಮೊದ್ಲು ಇಂಡಿಯಾ ಟೀಮಿನ ಮೊದಲ. ಆದ್ರೆ ಈಗ ಹಂಗಿಲ್ಲ. ಇಂಡಿಯಾ ಟೀಮ್ನ ಸದ್ಯಕ್ಕೆ 3 ವಿಕೆಟ್ ಕೀಪರ್ಸ್ ಅದಾರ. 3 ಮಂದಿ ನೀವು ಟಚ್ ಹಚ್ಚಕ್ಕಾಗಲ್ಲ. ಅದಕ್ಕೆ 3 ಮಂದಿ ಅಟ್ ಬಾರಿನ ಆಡ್ಲತ್ತಾರ. ನೀವು ರಾಹುಲ್ ತೆಗಿಲಕ್ಕಾಗಲ್ಲ. ರಿಷಬ್ ಪಂತ್ ನೋಡ್ರ ಅಲ್ಲಿ 70 ಮ್ಯಾಲ ಹೊಡೆದ ಅಣ್ಣ. ಮತ್ತೆ ಧ್ರುವ್ ಜುರೇಲ್ ಇವತ್ತು ಸೆಂಚುರಿ ಹೊಡೆದಾನು. ಯಾರನ್ನ ತೆಗಿದನು ವಿಕೆಟ್ ಕೀಪರ್ಸ್ 100% 3 ಮಂದಿ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡ್ಲತ್ತಾರ. ಸೊ ಅದಕ್ಕೆ ಇವ್ರನ್ನ ಟಚ್ ಹಚ್ಲಕ್ ಬರಲ್ಲ. ಇವತ್ತು ಬ್ಯಾಟಿಂಗ್ ಇದ್ದಿದ್ದು ನಿಮ್ಗೆ ಗೊತ್ತಿದ್ದಂಗ ಇದು ಅಂದ ಇವರು ಸ್ರಾಂಜೀನಾ ಮತ್ತ ಧ್ರುವ್ ಜುರೇಲ್ ಬ್ಯಾಟಿಂಗ್ ಇದ್ರು. ಧ್ರುವ್ ಜುರೇಲ್ ಔಟ್ ಆದ್ರ ಹಿಂದೆಡೆ ಬಂದಿದ್ದ ರಿಷಬ್ ಪಂತ್. ನಿನ್ನೆ ಆಲ್ಮೋಸ್ಟ್ ಅರ್ಧ ನೋಡಿದ ಅಣ್ಣ. ಇವತ್ತು ಬಂದ್ ಅಂದ್ರೆ ನಿನ್ನೆ ಇಂಜುರಿ ಆಗೈತ ಹೋಗಿದ್ದ. ಎಲ್ಲಾರು ಅನ್ಕೊಂಡ್ರು ರಿಷಬ್ ಪಂತ್ ಇಂಜುರಿ ಭಾಳ ಆಗೈತಿ, ನಾಳೆ ಆಡ್ಲಕ್ ಬರ್ತಾನ ಅಂತ ಅನ್ಕೊಂಡ್ರ ಬಂದಿದ್ದ ಸ್ಟೇಟ್ಮೆಂಟ್ ಮಾಡಿ ನನಗೇನೂ ಆಗಿಲ್ಲ, ನಾನ ನಿಮಗ್ ಬಂದ್ ಇಂಜುರಿ ಮಾಡ್ತಾನೆ ಪರಿ ಬಿಡ್ದಿದ್ದು. ನೆಕ್ಸ್ಟ್ ಲೆವೆಲ್ ಅನ್ಕೋರಿ ನಾವು. ಲಾಸ್ಟಿಗೆ ನಮ್ ಇಂಡಿಯಾ ಟೀಮ್ನವರು ಏನೋ ನಿನ್ನೆ 300 ಸ್ಟಾಪ್ ಆಗೈತಿ. ನನಗೆ ಗೊತ್ತಿತ್ತು ಪಕ್ಕ 200 ರನ್ ಹೊಡಿತಾರೋ. 2 ಸೆಷನ್ ಅಂದ್ರ 2 ಸೆಷನ್ದಾಗ 200 ರನ್ ಹೊಡಿತಾರೋ. ಮ್ಯಾಲ 3 ಆ ಕಡೆ ರನ್ ನೋಡ್ದ ಶ್ರೀಲಂಕಾದ ಬ್ಯಾಟಿಂಗ್ ಕೊಡ್ತಾರ ಗೊತ್ತಿತ್ತು. ಅದೇ ತರ ಮಾಡಿದ್ರು. ಇವತ್ತಿನ ಡೇ 2 ಒಳಗೆ ಯಾರೇ ಚಲೋ ಆಡಿದಾನ, ಒಂದು ಜಡೇಜಾ ಸೂಪರ್ ಆಗಿ ನೀನ್ ಹೇಳಿದ್ರು. ಇವತ್ತು ರಿಷಬ್ ಪಂತ್ ಜುರೇಲ ಮತ್ ಮಾನವ್ ಸುತಾರ ಎಸ್ಪೆಷಲಿ ಇವ್ರ 3 ಮಂದಿ ಹೆಸರು ಹೇಳ್ಬೇಕು. ಅದಕ್ಕಾರ ಇವತ್ತು 400 ತಕ ಹೋಗ್ಬೇಕಾರೆ ಇವರ ಕಾರಣ ಮೇನ್ ಹತ್ರ. ಜುರೇಲ್ 100, ಪಂತ್ ಫ್ಯಾಂಟಾಸ್ಟಿಕ್ 70. ದಿಸ್ ಇಸ್ ಇನ್ಕ್ಲೂಡೆಡ್ ಇನ್ ಇಂಡಿಯಾ 500 ರೀಚ್ ಆಗ್ಬೇಕಾದ್ರೆ ಇವರ ಮೇನ್ ಕಾರಣ. ಮಾನವ್ ಸುತಾರ ಬಾಲರ್ ತನ್ಕೋದ್ರ ಇವ್ರು ಡೇಂಜರ್ಸ್ ಬ್ಯಾಟರ್ ಆಗ್ಯಾರೋ. ಅದ್ರ ಸಂಬಂಧ ಆಗ್ತದೆ ವೆರಿ ಡೇಂಜರ್ಸ್ ಬ್ಯಾಟ್ಸ್ಮನ್. ಬ್ಯಾಟಿಂಗ್ ಐತಿ ನಮ್ ಟೀಮ್ ಇಂಡಿಯಾ ಸದ್ಯಕ್ಕೆ ಅಂತೂ. ಈಗ ಬಾಲಿಂಗು ಅಟ್ಟ ಡೇಂಜರ್ ಐತಿ. ಇದಕ್ಕಾರ ಈಗ ಆಲ್ಮೋಸ್ಟ್ ಲಾಸ್ಟ್ನೇ ಸೆಷನ್ ಅಂದ್ರೆ ಇದ್ರ ಇವತ್ತು ಮಳಿ ಒಂದ್ ಬ್ಯಾರೆ ಮಿಕ್ಸ್ ಆಗೈತೆ. ಈ ಕಡೆ ಮಳಿ, ಈ ಕಡೆ ಇನ್ನಿಂಗ್ಸ್ ಒಂದ್ ಕ್ಯಾಪ್ಟನ್ ಒಂಥರ ಏನೋ ಡೆಸ್ಪರೇಟಿಂಗ್ ಅಂತ ಹೇಳ್ಬೇಕು. ಅಂದ್ರೆ ಬಾಳ ಬೇಸರ ಸಂಗತಿ ಅಂತ ಹೇಳ್ಬೇಕು. ಅಂದ್ರೆ ಏನು ಈ ಕಡೆ ಮಳಿನೂ ಆಗ್ಲತ್ತು, ಈ ಕಡೆ ಮ್ಯಾಚ್ ಸ್ಟಾರ್ಟ್ ಆಗೈತಿ, ಒಂದಕ್ಕೊಂದು ಅರ್ಥ ಆಗಲ್ತಾಗಿತ್ತು. ಬೇಕಾದ್ರೆ ಆ ಕಡೆ ಕಾಲೇಜ್ ಮತ್ತೆ ಈ ಕಡೆ ಮ್ಯಾಚ್ ನೋಡುದು ಒಂದಕ್ಕೊಂದು ಕವರ್ ಆಗ್ಲತ್ತಿಲ್ಲ. ಅಂದ್ರು ಹಂಗ ಹಿಂಗ ಮಾಡಿ ವಿಡಿಯೋ ಮ್ಯಾಚ್ ನೋಡಿದ್ವಿ. ಮತ್ತ ಹಂಗ ಮಳಿ ನೋಡ ಆ ಕಡೆ ಮ್ಯಾಚ್ ಇದಾಗಿ ಈ ಕಡೆ ಮ್ಯಾಚ್ ನೋಡಿದ್ವಿ. ಹಂಗ ಅದೇನು ಮ್ಯಾಚ್ ನೋಡಿದ್ವಿ, ಅದಕ್ಕೆ ವಿಡಿಯೋನ ಮಾಡ್ಲತ್ನ. ಸೊ ಎಲ್ಲ ಸೇರಿ ಇಂಡಿಯಾ 500 ರನ್ ಹೊಡೆದಾಯ್ತು. ಹಂಗ 9 ವಿಕೆಟ್ 500 ಹೊಡೆದ ಡಿಕ್ಲೇರ್ ಕೊಟ್ಟಾರ. ಈಗ ಶ್ರೀಲಂಕಾದವರು 8 ರನ್ನಿಗೆ 2 ವಿಕೆಟ್ ಬಿದ್ದಾವ. ಆಲ್ಮೋಸ್ಟ್ ಇನ್ನು ಡೇ 3 ಪ್ಲಾನ್ ಏನಂದ್ರೆ ಆಲ್ಮೋಸ್ಟ್ ಶ್ರೀಲಂಕಾದವರು 8 ರನ್ನಿಗೆ 2 ವಿಕೆಟ್ ಬಿದ್ದಾವ. ಇಲ್ಲಿಂದ ಆಲ್ಮೋಸ್ಟ್ ಶ್ರೀಲಂಕಾದವ್ರು ಓಡಾಡ್ ಬಂದಿದ್ದೇನಾದ್ರು 272 280 ರನ್ ಅಟ್ಟಾಕವು. ಅದ್ರ ಮೇಲೆ ಏನಾಗತ್ತೆ, ಇಂಡಿಯಾದವರು 200 ರನ್ ಡಿಫ್ರೆನ್ಸ್ ಬರ್ತಾರ. ಇಂಡಿಯಾದವರು ಫಾಲೋ ಅನ್ ಕೊಡ್ತಾರೆ ಶ್ರೀಲಂಕಾದವ್ರಿಗೆ. ಫಾಲೋ ಅನ್ ಶ್ರೀಲಂಕಾದವ್ರು ಕೊಡೋಣ. ನನ್ನ ಪ್ರಕಾರ ಅನಿಸ್ತತಿ ಆಲ್ಮೋಸ್ಟ್ 270 280 ಇಂಡಿಯಾ ನಾಳೆ ಡೇ 3 ಎಂಡ್ ಆಕತಿ. ಡೇ 3 ಅಲ್ಲಿ ಎಂಡ್ ಆತಂದ್ರ ಡೇ 4 ಒಳಗೆ ಏನಾಕತಿ, ಇಲ್ಲಿ ಒಂದು ಇನ್ನಿಂಗ್ಸ್ ಗೆಲ್ಲೋ ಚಾನ್ಸ್ ಐತೆ ನಮ್ಮ ಟೀಮ್ ಇಂಡಿಯಾ. ಎದಕ್ಕಾರೆ ಆಲ್ಮೋಸ್ಟ್ 270 ಅದು ಹೊಡಿ ಕಾರಣ ಏನೈತಿ. ಇಂಡಿಯಾದವ್ರು 500 ಹೊಡಿಬೇಕಾದ್ರೆ ಮಿನಿಮಮ್ ಅಂದ್ರೆ 300 ರನ್ ಹೊಡಿಬೇಕು ಶ್ರೀಲಂಕಾದವ್ರು. ಅಂದ್ರೆ ಫಾಲೋ ತಪ್ಪಿಸ್ಕೋಬೇಕಾರೆ ಮಿನಿಮಮ್ ಅಂದ್ರು 1/2 ರನ್ ಅಂದ್ರೆ
ನಿಮ್ಗೆ 500 ರನ್ ಅದಾವ ಅಂದ್ರ ಮಿನಿಮಮ್ ಅಂದ್ರು ಹಾಫ್ 500 ಹಾಫ್ ಎಷ್ಟ್ ಆಕೈತಿ ಒಂದ್ 2.5 250 ಅಥವಾ 300 ಸೈಮ್ ರನ್ ಹೊಡಿಬೇಕು. ಆಟ ಯಾಕೋ ಅನ್ಸ್ವಲ್ತಿ 8 ರನ್ನಿಗೆ 2 ವಿಕೆಟ್ ಬಿದ್ದಾವ ಅಂದ್ರೆ ನನಗಂತೂ 100% ಇವ್ರು 300 ಬರಂಗಿಲ್ಲ. ಅದಕ್ಕೆ ಹಿಂದೆ ಫಾಲೋ ಕೊಡ್ತಾರ ನಮ್ ಟೀಮ್ ಇಂಡಿಯಾ ಆದ್ರು ಒಂದ್ ಇನ್ನಿಂಗ್ಸ್ಲೆ ಗೆಲ್ತಾರ ನನಗೆ ಅನ್ಸತ್ತೆ. ಸದ್ಯಕ್ಕೆ ಡೇ 4 ಏನ್ ಹೇಳ್ತಂದ್ರೆ ಪಕ್ಕ ಒಂದೇ ಸೆಷನ್ ನಾಳೆ ಡೇ 3 ಒಂದೇ ಸೆಷನ್ ಒಳಗ ಪಕ್ಕ ಮತ್ತೆ 2 ವಿಕೆಟ್ ಬಿತ್ತಾವ. ಸೆಕೆಂಡ್ ಇನ್ನಿಂಗ್ಸ್ ಒಳಗ ಶ್ರೀಲಂಕಾ ಆ ಕಡೆ ಈ ಕಡೆ ಮಾಡಿ ಒಂದು 50 ರನ್ ಅಥವಾ 60 ರನ್ ಹೊಡಿತಾರ. ಮೂರನೇ ಸೆಷನ್ ಒಳಗ ಅಲ್ಲಿ ಒಂದ್ 50 ಹೊಡಿತಾರ. ಮತ್ತೊಂದ್ 2 ವಿಕೆಟ್ ಬೀಳೋ ಕಾರಣ ಮೋಸ್ಟ್ಲಿ ಡೇ 3 ಅಂದ್ರೆ ನನ್ ಪ್ರಕಾರ ಟೋಟಲ್ 6 ವಿಕೆಟ್ ಬೀಳೋ ಚಾನ್ಸ್ ಐತಿ. ನಾಳೆ 6-7 ವಿಕೆಟ್ ಅಂದ್ರ ನನಗ ಅನ್ಸ್ಮಟ್ಟಿಗೆ ಆಟ ಅನ್ಸತೈತಿ 6 ಟೋಟಲ್ 8 ವಿಕೆಟ್ ಏನೋ ಆಗೋ ಸಾಧ್ಯತೆ ಐತಿ ನನಗ. ಹೋಪ್ ನೋಡು ನಾಳೆ ನಮ್ ಇಂಡಿಯಾ ಟೀಮ್ ಚಲೋ ಆಡತ್ತೆ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೆ ಎಲ್ರಿಗೂ ನಮಸ್ಕಾರ.